ಕಾರ್ಯಕ್ರಮಕ್ಕೆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಉಪಾಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ನಮ್ಮ ಪೊಲೀಸ್ ಉಪವಿಭಾಗದಿಂದ ತಮ್ಮೆಲ್ಲರ ಹಾರ್ದಿಕವಾದ ಸ್ವಾಗತ. ಈಗ ಮುಂದುವರಿಸ್ತಾರೆ. ಈಗ ನಿಮಗೆ ಇದೊಂದು ಪರಿಕಲ್ಪನೆ ಬಂತು. ಈಗ ಒಂದು ಕಡೆ ಒಂದು 60 ಮನೆ 70 ಮನೆ ಇದೆ. 60 ಮನೆಗೆ ಅದು ಒಂದು ನಿಲ್ಲದ 60 ಮನೆಗಳನ್ನು ಸೇರಿಸಿ ಅದೊಂದು ಗ್ರೂಪ್ ಮಾಡಿ ಆ ಗ್ರೂಪಲ್ಲಿ ಏನು ಕೊಂದು ಬರ್ತಿದೆ ನಾವು ಈಗ ನಮ್ಮ ಬೀಟ್ ಪೊಲೀಸ್ ಬರ್ತಾರೆ. ಅದ್ರ ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಆ ನಂಬರ್ಗಳಿರ್ತದೆ, ಎಲ್ಲ ಸರ್ಕಾರಿ ನಂಬರ್ಗಳು. ಅವ್ರು ಹೋದು ಆ ನಂಬರ್ಗಳು ಕಂಟಿನ್ಯೂ ಆಗಿರ್ತಾರೆ. ಅಲ್ಲಿ ಅವರು ನಿಮಗೆ ಸಮಸ್ಯೆಗಳನ್ನ ಕೇಳೋದಕ್ಕೆ ಅವ್ರಿಗೆ ಫೋನ್ ಮಾಡೋದಕ್ಕೆ ನೀವು ಯಾವತ್ತೂ ಮಾಡಿದ್ರೆ ಆ ಫೋನ್ ನಂಬರ್ ಅವ್ರದ್ದು ಸರ್ಕಾರದ ಮೊಬೈಲಲ್ಲಿ ಕೊಟ್ಟಿರ್ತೀವಿ. ಸರ್ಕಾರದ ಸಿಮ್ ಅವ್ರ ಹತ್ರ ಇರ್ತದೆ. ಅವ್ರು ನಿಮ್ಮನ್ನು ಅಟೆಂಡ್ ಮಾಡ್ತಾರೆ. ಅವ್ರ ಲೆವೆಲ್ಗೆ ಆಗಿಲ್ಲ ಅಂದ್ರೆ ಅಲ್ಲಿ ನನ್ನ ನಂಬರು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳ ನಂಬರ್ಗಳು ಇರ್ತದೆ. ಅವರು ನಿಮ್ಮನ್ನು ಅಟೆಂಡ್ ಮಾಡ್ತಾರೆ. ಒಂದು ಯಾವುದೇ ಸಮಸ್ಯೆಗಳಿರ್ಬೋದು. ಉದಾಹರಣೆ ಅದು ಪೊಲೀಸ್ ಇಲಾಖೆ ಹೊರತುಪಡಿಸಿದ ಸಮಸ್ಯೆ ಇರ್ಬೋದು. ಉದಾಹರಣೆ ಪಡಿತರ ಚೀಟಿ ಅಂಗಡಿ 5 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. ನೀವು ಕೆಲಸ ಬಿಟ್ಟು ಬರೋದು 6 ಗಂಟೆ ಆಗಿರ್ತದೆ. 5 ಗಂಟೆ ಅಂಗಡಿ ಕ್ಲೋಸ್ ಅಂದ್ರೆ ಹೆಂಗೆ ಒಳಗಾಗುತ್ತೆ? ಅಂತಹ ಸಂದರ್ಭಗಳಲ್ಲಿ ನಾವು ಆ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಸಮನ್ವಯ ಜೊತೆಗೆ ಇಲ್ಲಪ್ಪ 6:30 ಇಂದ 7:30 ಮಾಡಿ 8 ಗಂಟೆವರೆಗೆ ಮಾಡಿ. ಯಾಕಂದ್ರೆ ಎಲ್ಲರೂ ಬಡಬಗ್ರೆಲ್ಲ ಕೆಲಸ ಮಾಡಿರೋದೇ 6 ಗಂಟೆಗೆ. ಈ ರೀತಿಯ ಸಂಬಂಧಪಟ್ಟಿರ್ಬೋದು, ಅಥವಾ ಅಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಕಾನೂನಿನ ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಆ ಊರಲ್ಲಿ ಯಾವ್ದಾದ್ರು ಒಂದು ಅಪರಾಧಗಳು ನಡೀತಾ ಇರ್ಬೋದು, ಅಥವಾ ಅದರಲ್ಲಿ ಯಾವ ಒಬ್ಬ ಅಪರಾಧ ಮಾಡಿ ಊರು ಬಿಟ್ಟು ಹೋದ ಊರಿಗೆ ಬಂದಿರ್ಬೋದು, ಅಥವಾ ಊರಲ್ಲಿ ಹೊಲಸು ಪದಾರ್ಥಗಳ ಒಂದ್ ಕಡೆ ಹಾಕಿ ಅದರಿಂದ ಸಾಂಕ್ರಾಮಿಕ ರೋಗ ಬರದಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಗುಂಪು ಗಲಭೆಯಿಂದ ನಾಳೆ ಕಾರಣ ಆಗ್ತದೆ. ಅಕ್ರಮವಾಗಿ ಯಾರೋ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಆಕ್ಟ್ ಇರ್ಬೋದು, ಎಕ್ಸೈಸ್ ಆಕ್ಟ್ ಇರ್ಬೋದು. ಅದನ್ನು ನೀವು ಪೊಲೀಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ಮನೆ ಮನೆಯ ಸಂಬಂಧಗಳು ನಮ್ಮ ನಿಮ್ಮ ಮಧ್ಯೆ ಭಾವನಾತ್ಮಕ ಸಂಬಂಧ. ಇವು ನಮ್ಮ ಪೊಲೀಸು, ಬೀಟ್ ಸಿಬ್ಬಂದಿ, ಇವರು ನಮ್ಮ ಮುಖಂಡರು ಹಾಗೊಂದು ಸಭೆ ಮಾಡಿದಾಗ ನೀವು ಎಲ್ಲರೂ ಸೇರಕ್ಕಾಗ್ತದೆ. ಒಂದು ಉದಾಹರಣೆ ಕನ್ಯಾ ಆಗ್ತದೆ 3 ಗ್ರೂಪ್ ಇದೆ, ABC. ಎ ಗ್ರೂಪಿನ ಒಂದು ಸಭೆಯನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಆ 50 ಮನೆಗಳು ಬಂದಾಗ ಆ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ, ನಾವು ಅಧಿಕಾರಿಗಳು ಇರ್ತೀವಿ. ಸಣ್ಣ ಸಣ್ಣ ವಿಚಾರಗಳು ಉದಾಹರಣೆ ಗೊತ್ತಾಗ್ತದೆ. ಉದಾಹರಣೆಗೆ ಎಲ್ಲ ಹೆಣ್ಮಕ್ಳು ಈಗ ಪೊಲೀಸ್ ಸ್ಟೇಷನ್ಗೆ ಸಭೆ ಕರೆದಾಗ ಬರೋಕ್ಕಾಗಲ್ಲ. ಅಲ್ಲಿ ಊರಾಗಿದ್ದಾಗ ಅದಕ್ಕೆ ಬಾಂಧ ಎಲ್ಲರೂ ಬರ್ತಾರೆ. ಅವರಿಗೂ ಅವ್ರದೇ ಆದ ಸಮಸ್ಯೆಗಳಿರ್ಬೋದು, ಅಥವಾ ಸ್ಕೂಲ್ ಟೀಚರ್ಗಳಿಗೆ ಪ್ರಾಬ್ಲಮ್ ಇರ್ಬೋದು, ಮಕ್ಕಳ ಮೇಲೆ ಯಾವುದೇ ರೀತಿಯ ಒಂದು ರೀತಿ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಯಾವುದೊಂದು ಪ್ರವೃತ್ತಿ ವ್ಯಕ್ತಿಗಳಿರ್ಬೋದು. ಅದೊಂದು ಕಾನೂನಾತ್ಮಕವಾಗಿ ಏನಾಗಿರೋದಕ್ಕಿಂತ ನಾವು ಎದುರುಗಡೆ ಹೋದಾಗ ಆ ಸಮಸ್ಯೆಗಳು ನಮಗೆ ಕಂಡುಕೊಡ್ತವೆ. ಆ ಸಮಸ್ಯೆಗಳ ಬಗ್ಗೆ ಬಗೆಹರಿಸಬಹುದು. ಉದಾಹರಣೆ ರೈತರ ಸಮಸ್ಯೆಗಳಿರ್ಬೋದು, ಅಥವಾ ರೈತರಿಗೆ ಯಾವುದೇ ರೀತಿಯ ಜಮೀನಿಗೆ ಸಂಬಂಧಪಟ್ಟಿದ್ದು, ಅಥವಾ ನೀರಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಅದು ಸರಿ ಒಂಚೂರು ನೋಡಿ ಸರ್, ಈ ನೀರು ಹೀಗೆ ಹೋದ್ರೆ ನಮ್ಮ ಗದ್ದೆ ಹಾಳಾಗ್ತವೆ. ಒಂದು ಸ್ವಲ್ಪ ನೀರು ಈ ಕಡೆ ಬಿಟ್ಟು ಗದ್ದೆ ಹಾಳಾಗಲ್ಲ, ಈ ನೀರಿನ ಮೇಲೆ ನೀರು ಹೋಗ್ತದೆ. ಒಂಚೂರು ಹೇಳಿ. ಸಣ್ಣ ಸಣ್ಣ ಸಮಸ್ಯೆಗಳು, ಅತಿ ಸಣ್ಣ ಸಮಸ್ಯೆಗಳು ಮೇಲೆ ಒಂದು ದಿನ ದೊಡ್ಡದಾಗ್ತದೆ, ಬರ್ನಿಂಗ್ ಇಶ್ಯೂ ಆಗ್ತದೆ. ಅಂಥ ಸಮಸ್ಯೆಗಳು ನಾವು ಬುಡದಲ್ಲೇ ಗೊತ್ತಾದರೆ, ತಳಮಟ್ಟದಲ್ಲಿ ಗೊತ್ತಾದಾಗ ಅದನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಈ ಮನೆ ಮನೆಯ ಪೊಲೀಸಿಂಗ್ ಅನ್ನೋದು ನಮ್ಮ ಮತ್ತು ಸಮಾಜದ ಮಧ್ಯೆ ಇರೋಂಥ ದೂರವನ್ನು ಹತ್ತಿರ ತರ್ತದೆ. ಸಮನ್ವಯ ನಮ್ಮ ಕೋಆಪರೇಷನ್ ಕೋಆರ್ಡಿನೇಷನ್ ಬಿಟ್ವೀನ್ ಸೊಸೈಟಿ ಮತ್ತು ಪೊಲೀಸು. ಮತ್ತು ಇದ್ರಿಗೆ ಏನಾಗ್ತದೆ ಅಂದಾಗ ನೀವು ಎಲ್ಲರ ಪೊಲೀಸರಿಗೆ ನೀವು ಹತ್ತಿರ ಆಗೋದ್ರಿಂದ ನೀವು ಯಾರಿಗಾದ್ರೂ ಆ ನಂಬರಿಗೆ ಫೋನ್ ಮಾಡ್ಬೋದು ಸಮಸ್ಯೆಗಳಿದ್ದಾಗ. ನಾವು ಪೊಲೀಸು ನಮ್ಮ ಬೀಟ್ ಸಿಬ್ಬಂದಿಗಳನ್ನ ಅಟೆಂಡ್ ಮಾಡ್ತೀವಿ, ನಾವು ಅಟೆಂಡ್ ಮಾಡ್ತೀವಿ. ಅಥವಾ ನಮ್ಮ ಲೆವೆಲಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು DSP ಸರ್ ಅಥವಾ ನಮ್ಮ ಅದಕ್ಕೂ ಮೇಲ್ಪಟ್ಟ ದೊಡ್ಡ ಹಿರಿಯ ಅಧಿಕಾರಿಗಳು ಅದನ್ನ ಅಟೆಂಡ್ ಮಾಡೋದು ಅವಕಾಶ ಆಗ್ತದೆ.